ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವೈರಸಸ್ ಬಗ್ಗೆ ನೋಡ್ತಾ ಹೋಗೋಣ. ವೈರಸಸ್ ನೋಡಿ, ವೈರಸಸ್ ನ ಯಾಕೆ ಕ್ಲಾಸಿಫಿಕೇಶನ್ ಅಲ್ಲಿ ಸೇರ್ಸಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಅವು ಯಾವುದೇ ಒಂದು ಜೀವಕೋಶೀಯ ರಚನೆಯನ್ನ ಒಳಗೊಂಡಿಲ್ಲ. ಬಿಕಾಸ್ ಅದು ಯಾಕೆ ಏನು ಅಂತ ಹೇಳಿ ಇವಾಗ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೈರಸಸ್ ಆರ್ ನಾನ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಅಂದ್ರೆ ಅಲ್ಲಿ ಯಾವುದೇ ಒಂದು ಕೋಶೀಯ ರಚನೆಯನ್ನ ನೋಡಲ್ಲ, ಯಾವುದೇ ಒಂದು ಸೆಲ್ಯುಲಾರ್ ಸ್ಟ್ರಕ್ಚರ್ ಅನ್ನ ನಾವು ವೈರಸಸ್ ಅಲ್ಲಿ ನೋಡೋದಿಲ್ಲ. ದಟ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಹ್ಯಾವಿಂಗ್ ಆನ್ ಇನರ್ಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಔಟ್ಸೈಡ್ ದ ಲಿವಿಂಗ್ ಸೆಲ್. ಔಟ್ಸೈಡ್ ದ ಲಿವಿಂಗ್ ಸೆಲ್ ಅದು ಯಾವ ತರ ಇರುತ್ತೆ ಅಂದ್ರೆ, ಒಂದು ಇನರ್ಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅನ್ನ ಅದು ಒಳಗೊಂಡಿರುತ್ತೆ. ಎ ವೈರಸ್ ಇಸ್ ನ್ಯೂಕ್ಲಿಯೋ ಪ್ರೋಟೀನ್. ಓಕೆ, ಎ ವೈರಸ್ ಅಂತ ಹೇಳಿದ್ರೆ ಅದು ಒಂದು ನ್ಯೂಕ್ಲಿಯೋ ಪ್ರೋಟೀನ್ ಆಗಿರುತ್ತೆ ಅಂಡ್ ಇಟ್ ಇಸ್ ಕಂಪೋಸ್ಡ್ ಆಫ್ ಪ್ರೋಟೀನ್ ಅಂಡ್ ಜೆನೆಟಿಕ್ ಮಟೀರಿಯಲ್. ಆ ಜೆನೆಟಿಕ್ ಮಟೀರಿಯಲ್ ಅಂದ್ರೆ ವೈರಸ್ ಅಲ್ಲಿ ಕಂಡು ಬರುವಂತಹ ಜೆನೆಟಿಕ್ ಮಟೀರಿಯಲ್, ಇಟ್ ಮೇ ಬಿ ಐದರ್ ಡಿಎನ್ಎ ಆರ್ ಆರ್ಎನ್ಎ. ಅದು ಡಿಎನ್ಎ ಆಗಿರ್ಬೋದು ಅಥವಾ ಆರ್ಎನ್ಎ, ಎರಡು ಕೂಡ ಇರುವಂತದನ್ನ ನಾವು ಕಾಣಬಹುದು. ಓಕೆ, ಸೊ ವೈರಸ್ ಇಸ್ ಕಂಪೋಸ್ಡ್ ಆಫ್ ಪ್ರೋಟೀನ್ ಅಂಡ್ ಜೆನೆಟಿಕ್ ಮಟೀರಿಯಲ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೈರಸ್ ಇಸ್ ಅ ನ್ಯೂಕ್ಲಿಯೋ ಪ್ರೋಟೀನ್. ಓಕೆ, ವೈರಸ್ ಇಸ್ ಅ ನ್ಯೂಕ್ಲಿಯೋ ಪ್ರೋಟೀನ್. ಆ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? ಡಿಎನ್ಎ ಆರ್ ಆರ್ಎನ್ಎ ಇರುತ್ತೆ. ಸೊ ಪ್ರೋಟೀನ್, ನ್ಯೂಕ್ಲಿಯೋ ಪ್ರೋಟೀನ್ ಅಂತ ಅಂದ್ಕೊಳ್ಳಿ, ನಿಮ್ ತಲೆನಲ್ಲಿ ಏನ್ ಬರ್ಬೇಕು? ನ್ಯೂಕ್ಲಿಯಸ್ ಪ್ಲಸ್ ಪ್ರೋಟೀನ್ ಅಂತ ಹೇಳಿ. ಸೊ ನ್ಯೂಕ್ಲಿಯಸ್ ಅಂತ ಅಂದ್ರೆ ಡಿಎನ್ಎ ಆರ್ ಆರ್ಎನ್ಎ ಇರುತ್ತೆ ಅಂತ, ಪ್ಲಸ್ ಪ್ರೋಟೀನ್. ಓಕೆ, ದ ಪ್ರೋಟೀನ್ ಕೋಟ್ ಏನಿರುತ್ತಲ್ವಾ, that coat is capsid ಅಂತ ಹೇಳ್ತೀವಿ. It is made up of monomers called capsomere. Okay, protein coat ಅನ್ನ capsid ಅಂತ ಹೇಳ್ತಾರೆ. It is made up of monomers, that is capsomere. Viruses are obligate parasites. ಅಂದ್ರೆ viruses ನ obligate parasites under ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಆಮೇಲೆ ಬ್ಯಾಕ್ಟೀರಿಯೋಫೇಜ್, these are ಡಬಲ್ ಸ್ಟ್ಯಾಂಡರ್ಡ್ ಡಿಎನ್ಎ ವೈರಸಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯೋಫೇಜ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಬ್ಯಾಕ್ಟೀರಿಯೋಫೇಜ್ ಇದು ಡಬಲ್ ಸ್ಟ್ಯಾಂಡರ್ಡ್ ಡಿಎನ್ಎ ವೈರಸಸ್ ಆಗಿರುತ್ತೆ ಅಂಡ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಇವು ಡಬಲ್ ಸ್ಟ್ಯಾಂಡರ್ಡ್ ಡಿಎನ್ಎ ವೈರಸಸ್ ಆಗಿರುತ್ತೆ. ಬ್ಯಾಕ್ಟೀರಿಯೋಫೇಜ್ ಅಂತ ಅಂದ್ರೆ ಏನು? ಬ್ಯಾಕ್ಟೀರಿಯಾವನ್ನ ಇನ್ಫೆಕ್ಟ್ ಮಾಡುವಂತ ವೈರಸಸ್ ನ ಬ್ಯಾಕ್ಟೀರಿಯೋಫೇಜ್ ಅಂತ ಕರೀತಾರೆ. ಓಕೆ, ಬ್ಯಾಕ್ಟೀರಿಯಾವನ್ನ ಅಟ್ಯಾಕ್ ಮಾಡುವಂತ, ಬ್ಯಾಕ್ಟೀರಿಯಾವನ್ನ ಇನ್ಫೆಕ್ಟ್ ಮಾಡುವಂತಹ ಡಬಲ್ ಸ್ಟ್ಯಾಂಡರ್ಡ್ ಡಿಎನ್ಎ ವೈರಸಸ್ is said to be okay bacteriophage. So bacteriophage ಅಂದ್ರೆ ಏನು? These are double standard DNA viruses and infect bacteria. Diseases of animals caused by viruses ಅಂದ್ರೆ ವೈರಸ್ ಇಂದ diseases of animals ಅಂದ್ರೆ ಯಾವೆಲ್ಲ ಅನಿಮಲ್ ಡಿಸೀಸಸ್ ವೈರಸ್ ಇಂದ ಬರುತ್ತೆ ಅಂದ್ರೆ, ಏಡ್ಸ್, ಮಂಪ್ಸ್, ಸ್ಮಾಲ್ ಪಾಕ್ಸ್, ಹರ್ಪೀಸ್ ಅಂಡ್ ಇನ್ಫ್ಲೂಯೆನ್ಸಾ. ಮಂಪ್ಸ್, ಸ್ಮಾಲ್ ಪಾಕ್ಸ್, ಹರ್ಪೀಸ್, ಇನ್ಫ್ಲೂಯೆನ್ಸಾ, ಏಡ್ಸ್ ಇವೆಲ್ಲವೂ ಕೂಡ ವೈರಲ್ ಡಿಸೀಸಸ್. ಓಕೆ, ಇನ್ನು ಡಿಸೀಸಸ್ ಆಫ್ ಪ್ಲಾಂಟ್ಸ್, ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಕಂಡು ಬರುವಂತಹ ವೈರಲ್ ಡಿಸೀಸಸ್ ಬಂದು ಮೊಸೈಕ್ ಫಾರ್ಮೇಶನ್, ಲೀಫ್ ರೋಲಿಂಗ್, ಕರ್ಲಿಂಗ್, ಎಲೋಯಿಂಗ್ ಅಂಡ್ ವೀನ್ ಕ್ಲಿಯರಿಂಗ್, ಡ್ವಾರ್ಫಿಂಗ್ ಅಂಡ್ ಸ್ಟಂಟೆಡ್ ಗ್ರೋತ್. ಇವೆಲ್ಲವೂ ಕೂಡ ದಟ್ ಇಸ್ ಡ್ಯೂ ಟು ವೈರಲ್ ಇನ್ಫೆಕ್ಷನ್ ಅಥವಾ ವೈರಲ್ ಡಿಸೀಸಸ್ ಅಂತ ಹೇಳ್ತೀವಿ. And very important, Dmitry Ivanovsky. ಇವರು recognized certain microbes as casual organism of the mosaic disease of tobacco. Okay, mosaic disease of tobacco ಇದನ್ನ ಕಂಡು ಹಿಡಿದಂತವ್ರು ಯಾರು ಅಂತ ಹೇಳಿದ್ರೆ ಡಿಮಿಟ್ರಿ ಇವಾನೋವ್ಸ್ಕಿ. ಇನ್ನು MW ಬೇಜರ್ನಿಕ್. ಓಕೆ, ಇವ್ರು ಯಾರು ಅಂತ ಹೇಳಿದ್ರೆ ಕಾಂಟ್ಯಾಜಿಯಂ ವೀವಮ್ ಫ್ಲೂಯಿಡಮ್ ಅಂತ, ಇನ್ಫೆಕ್ಷಸ್ ಲಿವಿಂಗ್ ಫ್ಲೂಯಿಡ್ ಅದು. ಓಕೆ, ಇನ್ನು WM ಸ್ಟ್ಯಾನ್ಲೆ. WM ಸ್ಟ್ಯಾನ್ಲೆ ಅಂತ ಹೇಳಿದ್ರೆ ಇವರು ವೈರಸಸ್ ಕುಡ್ ಬಿ ಕ್ರಿಸ್ಟಲೈಸ್ಡ್, ಅಂದ್ರೆ ವೈರಸಸ್ ನ ಕ್ರಿಸ್ಟಲೈಸ್ ಮಾಡಬಹುದು ಅಂತ ತೋರಿಸ್ಕೊಟ್ಟಂತವ್ರು ಈ ಸ್ಟ್ಯಾನ್ಲೆ ಅವರು, WM ಸ್ಟ್ಯಾನ್ಲೆ ಅವರು. ವೈರಾಯ್ಡ್ಸ್ ಬಗ್ಗೆ ನೋಡೋಣ. ಈಗ ವೈರಸ್ ಬಗ್ಗೆ ಆಯ್ತು, ಈಗ ವೈರಾಯ್ಡ್ಸ್ ಬಗ್ಗೆ ನೋಡೋಣ. ವೈರಾಯ್ಡ್ಸ್ ಅನ್ನ ಕಂಡುಹಿಡಿದವರು ಯಾರು? ಟಿಒ ಡೀನೋ ಅವರು, ಡೀನರ್ ಅವರು, ಟಿಒ ಡೀನರ್ ಅವರು ಈ ಒಂದು ವೈರಾಯ್ಡ್ಸ್ ಅನ್ನ ಕಂಡುಹಿಡಿದ್ರು. ನೋಡಿ, ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ವೈರಸ್ ಅಂಡ್ ವೈರಾಯ್ಡ್ಸ್ ಅಂತ ಹೇಳಿದ್ರೆ, ವೈರಾಯ್ಡ್ಸ್ ಕಂಟೈನ್ಸ್ ಓನ್ಲಿ RNA. ವೈರಾಯ್ಡ್ಸ್ ಏನಿದೆ ಇಟ್ ಕಂಟೈನ್ಸ್ ಓನ್ಲಿ RNA. ಬಟ್ ವೈರಸ್ ಅಂತ ಬಂದಾಗ ಐದರ್ DNA ಆರ್ RNA. ಓಕೆ, ವೈರಾಯ್ಡ್ಸ್ ಲ್ಯಾಕ್ ಪ್ರೋಟೀನ್ ಕೋಟ್, ಬಟ್ ವೈರಾಯ್ಡ್ಸ್ ಲ್ಯಾಕ್ ಪ್ರೋಟೀನ್ ಕೋಟ್, ಬಟ್ ವೈರಸ್ ಹ್ಯಾಸ್ ಪ್ರೋಟೀನ್ ಕೋಟ್ ಕಾಲ್ಡ್ ಕ್ಯಾಪ್ಸಿಡ್. ಓಕೆ, ಅಂಡ್ ವೈರಾಯ್ಡ್ಸ್ ಅಂತ ಹೇಳಿದಾಗ ಇಟ್ ಕಾಸಸ್ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಓಕೆ, ವೈರಾಯ್ಡ್ಸ್ ಏನಿದೆ ಇಟ್ ಕಾಸಸ್ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ವೈರಸ್ ಆಯ್ತು, ವೈರಾಯ್ಡ್ಸ್ ಆಯ್ತು. ಈಗ ಲೈಕೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಲೈಕೆನ್ಸ್ ಶೋಸ್ ಎ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಫೈಕೋಬಿಯಾಂಟ್ ಅಂಡ್ ಮೈಕೋಬಿಯಾಂಟ್ ಅಂತ ಹೇಳ್ತೀವಿ. ಓಕೆ, ಲೈಕನ್ಸ್ ಏನಿದೆ ಇಟ್ ಶೋಸ್ ಸಿಂಬಯೋಟಿಕ್ ಅಸೋಸಿಯೇಷನ್ಸ್. ಓಕೆ, ಸಹ ಸಂಬಂಧವನ್ನ ತೋರಿಸುತ್ತೆ ಬಿಟ್ವೀನ್ ಆಲ್ಗೆ ಅಂಡ್ ಫಂಜೈ, ಬಿಟ್ವೀನ್ ಆಲ್ಗೆ ಅಂಡ್ ಫಂಜೈ.
Okay, between algae and fungi. So algae andre ಏನು, that is phycobiont. Fungi, that is mycobiont. Okay, algae ಯಾಕೆ, ಆಲ್ಗೆ ದಟ್ ಈಸ್ ಅದು ಗ್ರೀನ್ ಆಗಿ ಇರುತ್ತೆ ಆಲ್ಗೆ ಅಲ್ವಾ. ಸೊ ಹಾಗಾಗಿ ಅದನ್ನ ಫೈಕೋಬಿಯಾಂಟ್ ಅಂತ ಹೇಳ್ತೀವಿ. ಸೊ ಫಂಜೈನ ಮೈಕೋಬಿಯಾಂಟ್ ಅಂತ ಹೇಳ್ತೀವಿ. ಇನ್ನು ಫೈಕೋಬಿಯಾಂಟ್ ಅಂತ ಹೇಳಿದ್ರೆ ದೇ ಆರ್ ಆಟೋಟ್ರೋಪಿಕ್ ಅಂಡ್ ಪ್ರಿಪೇರ್ ಫುಡ್ ಫಾರ್ ಫಂಜೈ. ಓಕೆ, ಆದ್ರೆ ಫೈಕೋಬಿಯಾಂಟ್ ಅಂತ ಹೇಳಿದ್ರೆ ದೇ ಆರ್ ಆಟೋಟ್ರೋಪಿಕ್ ಅಲ್ವಾ. ಇವಾಗ ಆಲ್ಗೆ ಏನಿದೆ, ದೇ ಆರ್ ಆಟೋಟ್ರೋಪಿಕ್, ದೇ ಆರ್ ಗ್ರೀನ್ ಇನ್ ಕಲರ್, ಸೊ ದಟ್ ದೇ ಕೆನ್ ಪ್ರಿಪೇರ್ ದೇರ್ ಓನ್ ಫುಡ್. ಓಕೆ, ಬಟ್ ಹಿಯರ್ ದೇ ಪ್ರಿಪೇರ್ ಫುಡ್ ಫಾರ್ ಫಂಜೈ. Okay, mycobiont provides shelter and absorb mineral nutrients and water for algae. ಇದು ಏನ್ ಕೆಲಸ ಮಾಡುತ್ತೆ, ಯಾವ ತರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇವರಿಬ್ರು ನಡುವೆ ಇರುತ್ತೆ ಅಂದ್ರೆ, ಮೈಕೋಬಿಯಾಂಟ್ ಏನ್ ಮಾಡುತ್ತೆ, ಶೆಲ್ಟರ್ ಕೊಡುತ್ತೆ ಯಾವ್ದಕ್ಕೆ, ಆಲ್ಗೆಗೆ. ಜೊತೆಗೆ ಎಲ್ಲಾ ಮಿನರಲ್ ನ್ಯೂಟ್ರಿಯೆಂಟ್ಸ್ ಮತ್ತೆ ವಾಟರ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಯಾವ್ದು, ಫಂಜೈ. ಏನಕ್ಕೆ, ಅದನ್ನೆಲ್ಲ ಯಾವ್ದು ಕೊಡುತ್ತೆ, ಆಲ್ಗೆಗೆ ಕೊಡುತ್ತೆ. ಓಕೆ, lichens are very good pollution indicators as they do not grow in polluted areas. Okay, so polluted areas ಏನಿರುತ್ತೆ ಅಲ್ಲಿ lichens ಬೆಳೆಯೋದಿಲ್ಲ. ಓಕೆ, ಸೊ ಹಾಗಾಗಿ ಇವನ್ನ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಲೈಕೆನ್ಸ್ ಏನಿರುತ್ತೆ, ದೇ ಆರ್ ವೆರಿ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್ ಆಸ್ ದೇ ಡು ನಾಟ್ ಗ್ರೋ ಇನ್ ಪೊಲ್ಯೂಟೆಡ್ ಏರಿಯಾಸ್. ಅಂದ್ರೆ ತುಂಬಾ ಪೊಲ್ಯೂಟ್ ಇರೋ ಹತ್ರ ಲೈಕೆನ್ಸ್ ಬೆಳೆಯೋದಿಲ್ಲ. ಸೊ ಲೈಕೆನ್ಸ್ ಬೆಳೆದಿದೆ ಅಂತ ಹೇಳಿದ್ರೆ ದಟ್ ಈಸ್ ನಾನ್ ಪೊಲ್ಯೂಟೆಡ್ ಏರಿಯಾಸ್ ಅಂತ ಹೇಳ್ಬೋದು. ಓಕೆ, ಈ ತರ. ಈಗ ಕ್ವೆಶನ್ಸ್ ಅನ್ನ ನೋಡೋ ಸಮಯ, ಇಂಪಾರ್ಟೆಂಟ್ ಕ್ವೆಶನ್ಸ್. ರೈಟ್ 2 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಬಾಡಿ ಆರ್ಗನೈಸೇಷನ್ ಆಫ್ ಫಂಜೈ. ಲೂಸ್ ಟಿಶ್ಯೂಸ್ ಅನ್ನ ಒಳಗೊಂಡಿರುತ್ತೆ, ದಟ್ ಇಸ್ ಮಲ್ಟಿಸೆಲ್ಯುಲರ್. ಓಕೆ, ವಾಟ್ ಈಸ್ ಬೇಸಿಕ್ ಡಿಫರೆನ್ಸ್ ಇನ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಮೊನೆರಾ ಅಂಡ್ ಫಂಜೈ. ಮೊನೆರಾ ಮತ್ತೆ ಫಂಜೈ ಏನಿದೆ, ಇವೆರಡರ ನಡುವೆ ಇರುವಂತಹ ಕೆಮಿಕಲ್ ಕಾಂಪೋಸಿಷನ್ ನ ಡಿಫರೆನ್ಸ್ ಏನು ಅಂತ ಕೇಳಿದರೆ, ಈಗ ಮೊನೆರಾ ಅಂದ್ರೆ ಏನು, ಬ್ಯಾಕ್ಟೀರಿಯಾ. ಇದು ಚೆನ್ನಾಗಿ ನೆನಪಿನಲ್ಲಿ ಇಡಬೇಕು. ಓಕೆ, ಇನ್ನು ಫಂಜೈ ಅದೇ ಒಂದು ಸಪರೇಟ್ ಕ್ಲಾಸ್ ಆಗಿ ನಾವು ನೋಡಿದ್ವಿ. ಸೊ ದ ಸೆಲ್ ವಾಲ್ ಆಫ್ ಮೊನೆರಾನ್ಸ್ ಇಸ್ ಕಂಪೋಸ್ಡ್ ಆಫ್ ನಾನ್ ಸೆಲ್ಯುಲೋಸ್, ದಟ್ ಇಸ್ ಪಾಲಿಸ್ಯಾಕರೈಡ್ ಪ್ಲಸ್ ಅಮೈನೋ ಆಸಿಡ್ ಇಂದ ಆಗಿರುತ್ತೆ. ಓಕೆ, ಪಾಲಿಸ್ಯಾಕರೈಡ್ ಪ್ಲಸ್ ಅಮೈನೋ ಆಸಿಡ್ ಇಂದ ಆಗಿರುತ್ತೆ. ಬಟ್ ಫಂಜೈ ಸೆಲ್ ವಾಲ್ ಏನಿರುತ್ತೆ, ಇಟ್ ಇಸ್ ಕಂಪೋಸ್ಡ್ ಆಫ್ ಕೈಟಿನ್. ಓಕೆ, ವಿಚ್ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಇಸ್ ಪ್ರೆಸೆಂಟ್ ಇನ್ rumen of cattle and useful in the production of biogas, that is methanogens. Okay, that is methanogens. Who discovers viroids? T.O. Diener ಅವರು ವೈರಾಯ್ಡ್ಸ್ ಅನ್ನ ಡಿಸ್ಕವರ್ ಮಾಡಿದ್ರು. ನೇಮ್ ಒನ್ ಪ್ಲಾಂಟ್ ಡಿಸೀಸ್ ಕಾಸ್ಡ್ ಬೈ ವೈರಾಯ್ಡ್ಸ್ ಅಂದ್ರೆ ದಟ್ ಇಸ್ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ವಿಚ್ ಸ್ಪೆಸಿಫಿಕ್ ಸ್ಟ್ರಕ್ಚರ್ ಇನ್ ಸೈನೋಬ್ಯಾಕ್ಟೀರಿಯಾ ಮೇ ಬಿ ಹೆಲ್ಪ್ಫುಲ್ ಫಾರ್ ಫಾರ್ಮರ್ಸ್ ಅಂಡ್ ವೈ? ವಿಚ್ ಸ್ಪೆಸಿಫಿಕ್ ಸ್ಟ್ರಕ್ಚರ್ ಇನ್ ಸೈನೋಬ್ಯಾಕ್ಟೀರಿಯಾ ಹೆಲ್ಪ್ ಆಗುತ್ತೆ ಫಾರ್ಮರ್ಸ್ ಗೆ ಅಂದ್ರೆ ದಟ್ ಸ್ಟ್ರಕ್ಚರ್ ಈಸ್ ಹೆಟೆರೋಸಿಸ್ಟ್ ಅಂತ ಹೇಳ್ತೀವಿ. ಹೆಟೆರೋಸಿಸ್ಟ್ ಯೂಸ್ಫುಲ್ ಫಾರ್ ಫಾರ್ಮರ್ಸ್ as helps in nitrogen fixation. Okay, heterosis na kelsa eno, it helps in nitrogen fixation. Okay, inu example bandu nostoc and anabina. Which group of protistans is responsible for red color of Red Sea, that is dinoflagellates, that is Goniolax anta heltivi. Give example of one organism which behaves as both phototrophic and heterotrophic mode of nutrition based on availability of sunlight. Also mention the group to which it belongs anta helidare. Euglena belongs to euglenoids, that is Protista. Mention two examples of profungi show symbiotic association with algae in lichen, ಆಮೇಲೆ with root of higher plants as mycorrhiza ಅಂತ ಹೇಳ್ಬೋದು. ಇನ್ನು why deuteromycetes called as imperfect fungi ಅಂದ್ರೆ ಬಿಕಾಸ್ ಅಲ್ಲಿ ಯಾವುದೇ ಒಂದು ಸೆಕ್ಷುವಲ್ ಸ್ಟೇಜ್ ನ ನಾವು ಕಾಣೋದಿಲ್ಲ, ಅದಕ್ಕೋಸ್ಕರ ಅದನ್ನ imperfect fungi ಅಂತ ಹೇಳ್ತೀವಿ. Who proposed contagium vivum fluidum concept, that is M.W. Beijerinck. Okay, ಬೀಜರಿನೆಕ್ ಇವರು M.W. ಬೀಜರಿನೆಕ್ ಏನಿದ್ದಾರೆ, ಇವರು ಕಾಂಟ್ಯಾಜಿಯಂ ವೈವಾಕ್ಸ್ ಫ್ಲೂಯಿಡಮ್ ಕಾನ್ಸೆಪ್ಟ್ ಅನ್ನ ಕೊಟ್ರು. ಈಗ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶ್ಚನ್ಸ್ ಅನ್ನ ನೋಡ್ತಾ ಹೋಗೋಣ. Two kingdom classifications are not adequate and therefore not used in modern system of classification. So give any two reason in support of your answer. ಅಂದ್ರೆ ಏನು, ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ಆರ್ ನಾಟ್ ಅಡ್ಕ್ವೇಟ್ ಅಂದ್ರೆ ಅದು ಸಾಕಾಗ್ತಿರ್ಲೇ ಇಲ್ಲ. ಯಾವುದಕ್ಕೆ, ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್. ದೇರ್ ಫೋರ್ ನಾಟ್ ಯೂಸ್ಡ್ ಇನ್ ಮಾಡರ್ನ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಓಕೆ, ಅಂದ್ರೆ ಏನು, ಈಗ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ದಟ್ ಇಸ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಓಕೆ,
that are not at weight. Therefore not used in modern system of classification ಅಲ್ಲಿ ಅದನ್ನ ಯೂಸ್ ಮಾಡಲಿಲ್ಲ. ಸೊ ಯಾಕೆ? ಎರಡು ರೀಸನ್ ಕೊಡಿ ಅಂತ ಹೇಳಿದ್ದಾರೆ. ದಿಸ್ ಸಿಸ್ಟಮ್ ಹ್ಯಾಸ್ ಫಾಲೋಯಿಂಗ್ ಡಿಮೆರಿಟ್ಸ್ ಅಂದ್ರೆ ಇಟ್ ಡಸ್ ನಾಟ್ ಡಿಸ್ಟಿಂಗ್ವಿಶ್ ಯುಕ್ಯಾರಿಯೋಟ್ಸ್ ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿ ಅದು ಕ್ಲಾಸಿಫೈ ಮಾಡಲಿಲ್ಲ. ಆಮೇಲೆ ಕ್ಲಾಸಿಫಿಕೇಶನ್ ಡಸ್ ನಾಟ್ ಇನ್ಕ್ಲೂಡ್ ಯೂನಿಸೆಲ್ಯುಲರ್ ಮತ್ತೆ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಕೂಡ ಅದು ಒಳಗೊಂಡಿರಲಿಲ್ಲ. ಅದಕ್ಕೋಸ್ಕರ why it is called that monerans, especially bacteria, shows most extensive metabolic diversity. Give 3 examples. Why it is called that monerans, especially bacteria ಏನಿರುತ್ತೆ most extensive metabolic diversity ಅನ್ನು ತೋರಿಸುತ್ತೆ. Because ನೋಡಿ bacteria show different types of ನ್ಯೂಟ್ರಿಷನ್. ಇವಾಗ ಹೆಟೆರೋಟ್ರೋಫಿಕ್, ಆಮೇಲೆ ಆಟೋಟ್ರೋಫಿಕ್, ಆಮೇಲೆ ಸಿಂಬಯೋಟಿಕ್ ರಿಲೇಶನ್ಶಿಪ್. ಹೆಟೆರೋಟ್ರೋಪಿಕ್ ಅಂತ ಬಂದಾಗ ಸ್ಯಾಪ್ರೋಫೈಟಿಕ್ ಅಂಡ್ ಪ್ಯಾರಾಸೈಟಿಕ್, ಆಮೇಲೆ ಆಟೋಟ್ರೋಫಿಕ್ ಅಂತ ಬಂದಾಗ ಫೋಟೋ ಆಟೋಟ್ರೋಪಿಕ್ ಅಂಡ್ ಕೀಮೋ ಆಟೋಟ್ರೋಪಿಕ್. ಓಕೆ, ರೈಟ್ ಡಿಫರೆಂಟ್ ಸ್ಟೆಪ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಫಂಜೈ ಅಂತ ಹೇಳಿದ್ದಾರೆ. ಪ್ಲಾಸ್ಮೋಗ್ಯಾಮಿ ಮತ್ತೆ ಕ್ಯಾರಿಯೋಗ್ಯಾಮಿ ಮತ್ತೆ ಮಿಯಾಸಿಸ್ ಅಂಡ್ ಝೈಗೋಟ್ ರಿಸಲ್ಟಿಂಗ್ ಇನ್ ಹೆಪ್ಲಾಯ್ಡ್ ಸ್ಪೋರ್ formation. Explain dikaryon stage in fungi. Also give 2 examples that show such assemblage. ನೋಡಿ, in some fungi ಏನಾಗುತ್ತೆ, the after fusion of 2 haploid cells karyogamy does not takes place for little time. ಆ ಟೈಮ್ ಅಲ್ಲಿ ಮೈಸೀಲಿಯಂ ಕಂಟೈನ್ಸ್ 2 ನ್ಯೂಕ್ಲಿಯಸ್. ಓಕೆ, ಅದನ್ನೇ ನಾವು ಡೈಕ್ಯಾರಿಯನ್ ಸ್ಟೇಜ್ ಅಂತ ಹೇಳ್ತೀವಿ. ಇನ್ ಸಮ್ ಫಂಜೈ ಆಫ್ಟರ್ ಫ್ಯೂಷನ್ ಆಫ್ ಹೈಫೆ means plasmogamy and the karyogamy, that is fusion of nucleus, is said to be karyogamy, do not takes place immediately. This results in the formation of dikaryon stage. For example, ascomycetes and basidiomycetes are the 2 examples for this. What is diatomaceous earth? How it is formed? Diatomaceous earth anta ಹೇಳಿದ್ರೆ ಅರ್ತ್ ಫಾರ್ಮ್ಡ್ ಬೈ ಡಯಾಟಮ್ಸ್ ಅನ್ನ ನಾವು ಡಯಾಟಮಿಷಿಯಸ್ ಅರ್ತ್ ಅಂತ ಹೇಳ್ತೀವಿ. ಇನ್ನು ಡಯಾಟಮ್ ಸೆಲ್ ವಾಲ್ ಏನಿರುತ್ತೆ ದಟ್ ಆರ್ ವೆರಿ ರಿಚ್ ಇನ್ ಸಿಲಿಕಾ. ಸೊ ಡಯಾಟಮ್ಸ್ ಹ್ಯಾವ್ ಲೆಫ್ಟ್ ಬಿಹೈಂಡ್ large amount of cell wall deposits in their habitat. So this accumulation over billion of years is referred to as diatomaceous earth ಅಂತ ಹೇಳ್ತಾರೆ. ಇನ್ನು ವೈರಸಸ್ ಆರ್ ಸಪೋಸ್ಡ್ ಆಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ಹೇಳ್ತೀವಿ. ಗಿವ್ 2 ಫೀಚರ್ಸ್ ಆಫ್ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಪ್ರಾಪರ್ಟೀಸ್ ಶೋನ್ ಬೈ ವೈರಸ್. ಈಗ ಲಿವಿಂಗ್ ಬಗ್ಗೆ ಹೇಳೋದಾದ್ರೆ ದೇ ಆರ್ ಇನ್ಆಕ್ಟಿವ್ ಔಟ್ಸೈಡ್ ದ ಬಾಡಿ ಆಫ್ ದ ಹೋಸ್ಟ್. ಅಂದ್ರೆ ಲಿವಿಂಗ್ ಅಂತ ಇದ್ದಾಗ ನೋಡಿ, ಇವಾಗ ನಮ್ಮ ಬಾಡಿಯ ಹೊರಗಡೆ ಇದ್ದಾಗ, ಬಾಡಿ ಆಫ್ ಹೋಸ್ಟ್ ಅಂದ್ರೆ ಇವಾಗ ಹೊರಗಡೆ ಇದ್ದಾಗ ಅದು ಇನ್ಆಕ್ಟಿವ್ ಆಗಿರುತ್ತೆ. ದೇ ಪೊಸೆಸ್ DNA ಆರ್ RNA. ಬಟ್ ನಾನ್ ಲಿವಿಂಗ್ ದೇ ಕೆನ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕ್ರಿಸ್ಟಲ್. ದೇ ಕೆನಾಟ್ ರೆಪ್ಲಿಕೇಟ್ ವಿತೌಟ್ ಲಿವಿಂಗ್ ಹೋಸ್ಟ್. ಅಂದ್ರೆ ಅದು ತನ್ನನ್ನ ತಾನು ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಲಿವಿಂಗ್ ಹೋಸ್ಟ್ ಬೇಕೇ ಬೇಕು. ಓಕೆ, name the fruiting bodies of Basidiomycetes and Ascomycetes. Give example of one edible fungus and on plant pathogen ಅಂತ ಇದೆ. Name the fruiting bodies of Basidiomycetes and Ascomycetes. Basidiomycetes ದು fruiting body ಬಂದು Basidiocarp and Ascomycetes ದು Ascocarp. ಎಡಿಬಲ್ ಫಂಗಸ್ ಗೆ ಉದಾಹರಣೆ ಅಂತ ಹೇಳಿದ್ರೆ ಮಶ್ರೂಮ್. ಓಕೆ, ಆಮೇಲೆ ಪ್ಲಾಂಟ್ ಪ್ಯಾಥೋಜನ್ ಬಂದ್ಬಿಟ್ಟು ಆಸ್ಟ್ರೇಲಿಯಾಗೋ. ಕ್ಲಾಸಿಫೈ ಬ್ಯಾಕ್ಟೀರಿಯಾ, ನಾವೇನ್ ಮಶ್ರೂಮ್ ತಿಂತೀವಿ ದಟ್ ಇಸ್ ಫಂಜೈ. ಓಕೆ, ಕ್ಲಾಸಿಫೈ ಬ್ಯಾಕ್ಟೀರಿಯಾ ಆನ್ ದಿ ಬೇಸಿಸ್ ಆಫ್ ದೇರ್ ಶೇಪ್ಸ್. ಕಾಕೈ ದಟ್ ಇಸ್ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಸ್ಪಿರಿಲಮ್ ಸ್ಪೈರಲ್ ಶೇಪ್ ಅಲ್ಲಿ ಇರುತ್ತೆ, ಬೆಸಿಲಸ್ ರಾಡ್ ಶೇಪ್ ಅಲ್ಲಿ ಇರುತ್ತೆ, ಇನ್ನು ವಿಬ್ರಿಯೋ ದಟ್ ಇಸ್ ಕಾಮ ಶೇಪ್ ಅಲ್ಲಿ ಇರುತ್ತೆ. ಡಿಸ್ಕ್ರೈಬ್ ಹ್ಯಾಬಿಟೇಟ್ ಆಫ್ ಆರ್ಕಿ ಬ್ಯಾಕ್ಟೀರಿಯಾ. ಇದು ಸಾಲ್ಟಿ ಏರಿಯಾಸ್ ಅಲ್ಲಿ ಇರುತ್ತೆ, ಅದನ್ನ ಹ್ಯಾಲೋಫೈಲ್ಸ್ ಅಂತ ಹೇಳ್ತೀವಿ. ಥರ್ಮೋಸಿಡೋಫೈಲ್ಸ್ ದಟ್ ಇಸ್ ಹಾಟ್ ಸ್ಪ್ರಿಂಗ್ಸ್ ಅಲ್ಲೂ ಇರುತ್ತೆ. ಆಮೇಲೆ ಮಾರ್ಷಿ ಏರಿಯಾಸ್ ದಟ್ ಇಸ್ ಮಿಥೆನೋಜನ್ಸ್ ಆಗಿ ಮಾರ್ಷಿ ಏರಿಯಾಸ್ ಅಲ್ಲೂ ಕೂಡ ಇದು ಇರುತ್ತೆ. List the advantages of 5 kingdom classification proposed by R.H. Whittaker. R.H. Whittaker includes cell structure, body organization, and mode of nutrition, reproduction, and phylogenetic relationships in this classification. ಓಕೆ, ಅಂದ್ರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಏನು ಪ್ರಪೋಸ್ ಮಾಡಿದ್ರು R.H. Whittaker, ಅದು ಯಾಕೆ ಯೂನಿವರ್ಸಲಿ ಅಕ್ಸೆಪ್ಟ್ ಆಯ್ತು ಅಂತ ಹೇಳಿದ್ರೆ ಬಿಕಾಸ್ ಇಟ್ ಇನ್ಕ್ಲೂಡ್ ಸೆಲ್ ಸ್ಟ್ರಕ್ಚರ್, ಬಾಡಿ ಆರ್ಗನೈಸೇಷನ್, ಪ್ರತಿಯೊಂದು ಕಿಂಗ್ಡಮ್ದು ಬಾಡಿ ಆರ್ಗನೈಸೇಷನ್, ಪ್ರತಿಯೊಂದು ಕಿಂಗ್ಡಮ್ದು ಮೋಡ್ ಆಫ್ ನ್ಯೂಟ್ರಿಷನ್, ಪ್ರತಿಯೊಂದು ಕಿಂಗ್ಡಮ್ದು ರಿಪ್ರೊಡಕ್ಷನ್ ಅಂಡ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅನ್ನ ಅವರು ಆ ಕ್ಲಾಸಿಫಿಕೇಶನ್ ಅಲ್ಲಿ ತೋರಿಸಿದ್ರು. ಸೊ ದಿಸ್ ಇಸ್ ದ ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನು ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, compare all the kingdoms suggested by R.H. Whittaker on the basis of nutrition. So nutrition ಡಿಪೆಂಡ್ ಮಾಡಿಕೊಂಡು
ಎಲ್ಲ 5 ಕಿಂಗ್ಡಮ್ಸ್ ಹೇಳಿ ಅಂತ ಹೇಳಿದ್ದಾರೆ. ಸೊ ಮೊನೆರಾ ಒಂದು ಆಟೋಟ್ರೋಫಿಕ್ ಅಂಡ್ ಹೆಟಿರೋಟ್ರೋಫಿಕ್ ಬೋತ್ ನಾವು ನೋಡ್ತೀವಿ. ಆಟೋಟ್ರೋಫಿಕ್ ಅಂತ ಬಂದಾಗ ಒಂದು ಕೀಮೋಸಿಂಥೆಟಿಕ್ ಆಮೇಲೆ ಫೋಟೋಸಿಂಥೆಟಿಕ್ ಅಂತ ನಾವು ನೋಡ್ತೀವಿ. ಇನ್ನು ಹೆಟಿರೋಟ್ರೋಫಿಕ್ ಅಂತ ಬಂದಾಗ ಒಂದು ಪ್ಯಾರಾಸೈಟಿಕ್ ಆಮೇಲೆ ಸ್ಯಾಪ್ರೋಫೈಟಿಕ್. ಪ್ರೊಟಿಸ್ಟಾದಲ್ಲಿ ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅನ್ನ ನೋಡ್ತೀವಿ, ದಟ್ ಇಸ್ ಫೋಟೋಸಿಂಥೆಟಿಕ್. ಆಮೇಲೆ ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಕೂಡ ನಾವು ನೋಡ್ತೀವಿ. ಇನ್ನು ಫಂಜೈ ಅಂತ ಬಂದಾಗ ಫಂಜೈ ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅನ್ನ ತೋರಿಸುತ್ತೆ, ದಟ್ ಇಸ್ ಪ್ಯಾರಾಸೈಟಿಕ್ ಅಂಡ್ ಸ್ಯಾಪ್ರೋಫೈಟಿಕ್. ಇನ್ನು ಪ್ಲಾಂಟೆಯಲ್ಲಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಇರುತ್ತೆ, ದಟ್ ಇಸ್ ಫೋಟೋಸಿಂಥೆಟಿಕ್ ಆಗಿರುತ್ತೆ. ಇನ್ನು ಅನಿಮೇಲಿಯಾ ಹೆಟಿರೋಟ್ರೋಫಿಕ್ ಆಗಿರುತ್ತೆ, ದಟ್ ಇಸ್ ಹೋಲೋಜೋಯಿಕ್ ಅಂಡ್ ಸ್ಯಾಪ್ರೋಫೈಟಿಕ್. ಓಕೆ, ಎಸ್. Give a detailed account on various types of protozoans with their example. Give a detailed account on various types of protozoans. ಈಗ protozoans ಬಗ್ಗೆ ನೋಡಿದ್ವಿ ಅಲ್ವಾ, ವಿತ್ ಎಕ್ಸಾಂಪಲ್ ಹೇಳ್ಬೇಕು. Amoeboid protozoans, flagellated protozoans, ciliated protozoans and sporozoans ಅಂತ ಹೇಳಿ 4 ಟೈಪ್ಸ್ ನೋಡಿದ್ವಿ. Amoeboid ಗೆ ಎಕ್ಸಾಂಪಲ್ amoeba and amoeba. ಇವು they live in fresh water, sea water and moist soil. They may form pseudopodia as in amoeba. ಆಮೇಲೆ marine forms have silica shells on their surface. ಇನ್ನು flagellated protozoans ಅಂತ ಹೇಳಿದಾಗ the members of this group are either free living ಅಥವಾ parasitic ಆಗಿರ್ತವೆ. They have flagella, for example trypanosoma. ಇನ್ನು ciliated protozoans ಅಂತ ಹೇಳಿದ್ರೆ they are aquatic, they contain cilia all over the body. Ciliated protozoans ಮೈಯೆಲ್ಲ ಸಿಲಿಯಾವನ್ನ ಒಳಗೊಂಡಿರುತ್ತೆ. They have a cavity called gullet ಅಂತ ಹೇಳ್ತೀವಿ, that opens to the outside of the cell surface ಅಂತ ಹೇಳ್ತೀವಿ, that is example paramecium. ಇನ್ನು sporozoans ಅಂತ ಬಂದಾಗ these are characterized by infectious spore like stage in their life cycle ಅಂತ ಹೇಳ್ತೀವಿ, for example plasmodium, that is malarial parasite ಅಂತಾನೆ ಹೇಳ್ತೀವಿ. What are the characteristic features of Phycomycetes? Phycomycetes ನ characteristic features ಹೇಳಿ ಅಂತ ಹೇಳಿದ್ದಾರೆ. Phycomycetes ಏನಿದೆ, it occurs in aquatic habitats and as saprophytes or as obligate parasites on plants ಅಂತ ಹೇಳ್ತೀವಿ. ಮೈಸೀಲಿಯಂ ಏನಿರುತ್ತೆ, ದಟ್ ಇಸ್ ಅಸೆಪ್ಟೇಟ್ ಆಗಿರುತ್ತೆ ಮತ್ತೆ ಮಲ್ಟಿನ್ಯೂಕ್ಲಿಯೇಟ್ ಆಗಿರುತ್ತೆ. ಓಕೆ, ಮೈಸೀಲಿಯಂ ಏನಿರುತ್ತೆ ಅದು ಅಸೆಪ್ಟೇಟ್ ಮತ್ತೆ ಮಲ್ಟಿನ್ಯೂಕ್ಲಿಯೇಟ್, ದಟ್ ಇಸ್ ಸಿನೋಸೈಟಿಕ್ ಅಂತ ಹೇಳ್ತೀವಿ. ಇನ್ನು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಮೊಟೈಲ್ ಝೂಸ್ಪೋರ್ ಆರ್ ನಾನ್ ಮೊಟೈಲ್ ಅಪ್ಲಾನೋಸ್ಪೋರ್ಸ್. ವೆನ್ ಗ್ಯಾಮೆಟ್ ಫ್ಯೂಷನ್ ಟೇಕ್ಸ್ ಪ್ಲೇಸ್ ಆಫ್ 2 ಹೈಪೆ, ಯಾವಾಗ ಗ್ಯಾಮೆಟ್ ಫ್ಯೂಷನ್ 2 ಹೈಪೆಗಳ ನಡುವೆ ಆಗುತ್ತೆ, ಝೈಗೋಸ್ಪೋರ್ಸ್ ಫಾರ್ಮೇಶನ್ ಆಗುತ್ತೆ. ದೀಸ್ ಗ್ಯಾಮೆಟ್ಸ್ ಮೇ ಬಿ, ಅಂದ್ರೆ ಈ ರೀತಿಯಾಗಿ ಫಾರ್ಮೇಶನ್ ಆಗುವಂತಹ ಗ್ಯಾಮೆಟ್ಸ್ ಏನಿರುತ್ತೆ ಅದು ಐಸೋಗ್ಯಾಮೆಸ್ ಆಗಿರ್ಬೋದು, ಆನೈಸೋಗ್ಯಾಮೆಸ್ ಆಗಿರ್ಬೋದು ಅಥವಾ ಓಗ್ಯಾಮೆಸ್ ಕೂಡ ಆಗಿರುತ್ತೆ. ಎಕ್ಸಾಂಪಲ್ ಮ್ಯೂಕರ್, ರೈಸೋಪಸ್, ಆಮೇಲೆ ಆಲ್ಬುಗೋ ಅಂತ ಹೇಳ್ತೀವಿ. ಇನ್ನು ರೈಸೋಪಸ್ ಅಂತ ಹೇಳಿದ್ರೆ ಕಾಮನ್ ನೇಮ್ ಬ್ರೆಡ್ ಮೌಲ್ಡ್ ಅಂತ ಹೇಳ್ತೀವಿ. ಆಲ್ಬುಗೋ ಇದು ಪ್ಯಾರಾಸೈಟಿಕ್ ಫಂಜೈ ಅಂಡ್ ಮಸ್ಟರ್ಡ್ ಮೇಲೆ ಇರುವಂತ ಒಂದು ಪ್ಯಾರಾಸೈಟಿಕ್ ಫಂಜೈ, ದಟ್ ಇಸ್ ಆಲ್ಬುಗೋ ಆಗಿರುತ್ತೆ. ಓಕೆ, ಸೊ ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ.